ದಿನೇ ದಿನೇ ಡೆಂಗಿ ಪ್ರಕರಣಗಳ ಸಂಖ್ಯೆ ರಾಜಧಾನಿ ಬೆಂಗಳೂರಿನಲ್ಲೇ ಹೆಚ್ಚಾಗ್ತಾ ಇದೆ. ಡೇಂಜರ್ ಡೆಂಗಿಗೆ ಬೆಂಗಳೂರೇ ಹಾಟ್ಸ್ಪಾಟ್ ಆಗಿದೆ. ಡೆಂಗಿ ಜೊತೆಗೆ ಝೀಕಾ ವೈರಸ್ ಒಕ್ಕರಿಸಿದ್ರು ಕೂಡ ಡೋಂಟ್ ಕೇರ್ ಅಂತ ಇದೆ ಆರೋಗ್ಯ ಇಲಾಖೆ. ಕಸದ ಗುಡ್ಡೆ ಆಯಿತು ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯ ಸರದಿ. ಒಂದ್ ಕಡೆ ಆರೋಗ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕು, ನಂತರ ಬಿಬಿಎಂಪಿ ಸ್ವಚ್ಛತೆ ಕಾಪಾಡಿಕೊಳ್ಳಲೇಬೇಕು. ಬಿಬಿಎಂಪಿಯ ಕೆಲಸ ಕೂಡ ಇದೆ ಇಲ್ಲಿ. ಬಟ್ ಬಿಬಿಎಂಪಿಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಪ್ರತಿನಿತ್ಯ ಕೂಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡೋ ಮೂಲಕ ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ದೃಶ್ಯ ನಾವು ಗಮನಿಸ್ತಾ ಇರೋದು ಕೆಸಿ ಜನರಲ್ ಆಸ್ಪತ್ರೆಯ ಸುತ್ತಮುತ್ತ ಇರುವಂತಹ ವಾಸ್ತವ ಪರಿಸ್ಥಿತಿ. ನೀವು ಆಸ್ಪತ್ರೆಗೆ ರೋಗ ಗುಣಮುಖರಾಗಬಹುದು ಅಂತ ನೀವು ಬಂದ್ರೆ, ಇಲ್ಲ ಇಲ್ಲಿಂದ ಮತ್ತೊಂದು ರೋಗ ಅಂಟಿಸ್ಕೊಂಡು ಹೋಗಬೇಕು ಅಂತ ಪರಿಸ್ಥಿತಿ ಇದೆ. ಈ ರೀತಿ ರಾಶಿ ಕಸ ಬಿದ್ರೆ, ನೀರು ನಿಂತ್ಕೊಂಡ್ರೆ ಸೊಳ್ಳೆಗಳ ಲಾರ್ವಾ ಉತ್ಪತ್ತಿ ಆಗಲ್ವಾ? ಇದರಿಂದ ಡೆಂಗಿ ಬರಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಇದು ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಕಣ್ಣಲ್ಲಿ ಸೆರೆಯಾಗಿರುವಂತಹ ವಾಸ್ತವ ಪರಿಸ್ಥಿತಿ. ಪಾಲಿಕೆ ಗಮನ ಕೊಟ್ಟಿರಲ್ಲ, ಕಾರಣ ಪಾಲಿಕೆಯ ಆವರಣವೇ ಗಬ್ಬು ನಾರ್ತಾ ಇರುವಾಗ ಕೆಸಿ ಜನರಲ್ ಆಸ್ಪತ್ರೆಯನ್ನ ತಿರುಗು ನೋಡಿಲ್ಲ ಅಂತ ಅನ್ಸುತ್ತೆ. ಅಂಥ ಪರಿಸ್ಥಿತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈಗಲಾದ್ರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ನಗರದ ಸ್ವಚ್ಛವಾಗಿಡುವಲ್ಲಿ ಪಾಲಿಕೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅಲ್ಲಿನ ವಾಸ್ತವ ಪರಿಸ್ಥಿತಿ ಏನು? ನಮ್ಮ ಪ್ರತಿನಿಧಿ ಸವಿತಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಡೆಂಗ್ಯೂ ಡಂಗೂರ ಶುರುವಾಗಿದೆ. ಕೇಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳ ಅವಾಂತರ ಯಾವ ರೀತಿ ಇದೆ ಅಂತ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡ್ತಾ ಇದೆ. ಸದ್ಯ ನಗರದ ಕೆಸಿ ಜನರಲ್ ಆಸ್ಪತ್ರೆಯ ಆವರಣದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡಿದಾಗ ನಮಗೆ ಶಾಕ್ ಆಯಿತು. ಇದು ಆಸ್ಪತ್ರೆಯ ಆವರಣವ ಅಥವಾ ಡಂಪಿಂಗ್ ಯಾರ್ಡ್? ಕಸ ಎಲ್ಲಿ ನೋಡಿದ್ರು ಕಸ, ಖಾಲಿ ಪಾತ್ರೆ, ಖಾಲಿ ಪ್ಲೇಟು. ಬಹುತೇಕ ಡೆಂಗ್ಯೂ ಅಷ್ಟೇ ಅಲ್ಲದೆ ಬಹುತೇಕ ಬೇರೆ ಬೇರೆ ರೋಗಗಳು ಹರಡುವ ಆತಂಕದಲ್ಲಿ ಅಕ್ಕಪಕ್ಕದ ನಿವಾಸಿಗಳಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಯಾವುದೋ ಪ್ರಾಣಿ ಸತ್ತು ಬಿದ್ದಂತಹ ಸ್ಮೆಲ್ ಬರುತ್ತೆ, ಇಷ್ಟೊಂದು ಸೊಳ್ಳೆ ಇದ್ದಾವೆ. ಸೊ ಆಸ್ಪತ್ರೆಯ ಆವರಣ ಇಷ್ಟೊಂದು ನಿರ್ಲಕ್ಷ್ಯಕ್ಕೆ ಯಾಕೆ ಕಾರಣ ಆಗಿದೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇತ್ತ ಸರ್ಕಾರ, ಆರೋಗ್ಯ ಇಲಾಖೆ ಮತ್ತು ಪಾಲಿಕೆ ಕೂಡ ಹೇಳುತ್ತೆ ಮನೆ ಅಂಗಳವನ್ನು ಕ್ಲೀನ್ ಇಡಬೇಕು, ಒಂದೊಮ್ಮೆ ಕ್ಲೀನ್ ಇಡಲಿಲ್ಲ ಅಂದರೆ ನಾವು ದಂಡ ಹಾಕ್ತೀವಿ ಅಂತ. ಇನ್ನು ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಕಚೇರಿಗಳ ಅವಾಂತರಕ್ಕೆ ಯಾರು ಜನಸಾಮಾನ್ಯರೇ ದಂಡ ಹಾಕಬೇಕಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ವಿವರವಾಗಿ ನೋಡ್ತಾ ಹೋದರೆ ನಮಗೆ ಆತಂಕ ಆಯಿತು. ಇಲ್ಲಿ ಪ್ರಮುಖವಾಗಿ ಕೆಸಿ ಜನರಲ್ ಆವರಣದಲ್ಲಿ ಹಾಸ್ಟೆಲ್ ಇದೆ, ಮಹಿಳಾ ಹಾಸ್ಟೆಲ್. ಸೊ ಈ ಕಸದ ಡಂಪಿಂಗ್ ಯಾರ್ಡ್ ಆಗಿ ಮಾರ್ಪಾಡಾದಂತಹ ಸ್ಥಳದಲ್ಲೇ ಅಡುಗೆ ಮನೆ ಇದೆ. ವಿತ್ ವಿಜುವಲ್ಸ್ ನಮ್ಮ ಕ್ಯಾಮ್ರಾಮನ್ ಶಿವಶಂಕರ್ ಅವರು ತೋರಿಸುವಂತಹ ಪ್ರಯತ್ನ ಮಾಡ್ತಾರೆ. ದೃಶ್ಯದಲ್ಲಿ ನೋಡ್ಬೋದು, ಅಡುಗೆ ಮನೆ ಇದೆ, ಯಾವುದೇ ಕಿಟಕಿ ಕೂಡ ಕ್ಲೋಸ್ ಆಗಿಲ್ಲ. ಒಳಗಡೆ ಇರುವಂತಹ ಪಾತ್ರೆ ಪಗಡೆ ಎಲ್ಲವೂ ಕಾಣುತ್ತೆ. ಕೇವಲ ಸೊಳ್ಳೆ ಮಾತ್ರ ಅಲ್ಲದೆ ಬೇರೆ ಬೇರೆ ರೋಗ ಹರಡುವ ಆತಂಕ ಕೂಡ ಇದೆ. ನೋಡ್ಬೋದು ದೃಶ್ಯದಲ್ಲಿ ಎಷ್ಟು ಹೈಜಿನಿಕ್ ಆಗಿ, ಎಷ್ಟು ಹೈಟೆಕ್ ಆಗಿ ಮಾಡಿದರೆ ಏನು ಪ್ರಯೋಜನ? ಇಂತಹದ್ದೊಂದು ಜಾಗದಲ್ಲಿ ಅಡುಗೆ ಪ್ರಿಪೇರ್ ಆಗುತ್ತೆ ಮತ್ತು ಸ್ಮೆಲ್ ಕೂಡ ಬರುತ್ತೆ. ದೃಶ್ಯದಲ್ಲೇ ನೋಡ್ಬೋದು. ಪ್ರಮುಖವಾಗಿ ಡೆಂಗ್ಯೂ ಮಾತ್ರವಲ್ಲದೆ ಆಸ್ಪತ್ರೆಯ ಆವರಣದಲ್ಲಿ ಇಂಥದ್ದೊಂದು ಅವಾಂತರ ನಡೆದಾಗ ಆಸ್ಪತ್ರೆಗೆ ಸಂಬಂಧಪಟ್ಟಂಥವರು ಯಾಕೆ ಇಂತಹದ್ದೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಕೇವಲ ಸರ್ಕಾರಿ ಆಸ್ಪತ್ರೆ ಅಷ್ಟೇ ಅಲ್ಲದೆ ಬಹುತೇಕ ಸರ್ಕಾರ ಕೂಡ ಸರ್ಕಾರಿ ಕಚೇರಿಗಳ ಮೇಲೆ ನಿರ್ಲಕ್ಷ್ಯ ಮಾಡ್ತಿದ್ದೇನಾ ಅಂತ ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ಬೋದು. ಎಲ್ಲಿ ನೋಡಿದ್ರೂ ಕಸದ ಹೊರತಾಗಿ ಬೇರೇನೂ ಕಾಣ್ತಿಲ್ಲ. ಅದ್ರ ಜೊತೆಗೇನೆ ಮಹಿಳಾ ಹಾಸ್ಟೆಲ್ ಪಕ್ಕದಲ್ಲಿ, ಅಡುಗೆ ಮನೆ ಪಕ್ಕದಲ್ಲೇ ಇಂಥದ್ದೊಂದು ಅವಾಂತರವು ಎದ್ದು ಕಾಣ್ತಾ ಇದೆ. ಕೇವಲ ಅಕ್ಕಪಕ್ಕದ ನಿವಾಸಿಗಳಷ್ಟೇ ಅಲ್ಲದೆ ಹಾಸ್ಟೆಲ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೂ ರೋಗಗ್ರಸ್ತರಾಗುವಂತಹ ಆತಂಕ ಕೂಡ ಕಾಡ್ತಾ ಇದೆ. ಸಂಬಂಧಪಟ್ಟ ಇಲಾಖೆ ಜೊತೆಗೆ ಸರ್ಕಾರ ಹೈ ಅಲರ್ಟ್ ಆಗಬೇಕು, ಪಾಲಿಕೆ ಕೂಡ ಹೈ ಅಲರ್ಟ್ ಆಗಬೇಕು. ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವರು ಜೊತೆಗೆ ಕೆಸಿ ಜನರಲ್ ಆಸ್ಪತ್ರೆಯವರು ಎಚ್ಚೆತ್ತುಕೊಂಡು ಈ ಎಲ್ಲವನ್ನ ಕ್ಲೀನ್ ಮಾಡಿಸಿದ್ರೆ ರೋಗ ಮುಕ್ತರಾಗಬಹುದು, ಇರುವಂತಹ ಪೇಷಂಟ್ಗಳು ನಿರಾಳವಾಗಿ ಬದುಕಬಹುದು ಅನ್ನೋದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಶಿವಶಂಕರ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.